ಕನ್ನಡ ಭಾಷೆಗೆ ಇತಿಹಾಸವಿದೆ. ಗೋವಾದಲ್ಲಿ ಅದ್ಭುತ ಕನ್ನಡಿಗರ ಸಮ್ಮೇಳನದಲ್ಲಿ ಚಿಂತಕ ಡಾಕ್ಟರ್ ಬಿರಾದಾರ್. ಕನ್ನಡವು ಭಾರತದ 4 ಪ್ರಮುಖ ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದಾಗಿದ್ದು, ದೀರ್ಘ ಇತಿಹಾಸ ಮತ್ತು ಸ್ವತಂತ್ರ ಸಾಹಿತ್ಯಿಕ ಸಂಪ್ರದಾಯವನ್ನು ಹೊಂದಿದೆ ಎಂದು ಚಿಂತಕರು, ವಾಗ್ಮಿಗಳು, ಬುದ್ಧಿಜೀವಿಗಳು, ಜನಪ್ರಿಯ ಸೇವಕರು, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸಂಗನಬಸಪ್ಪ ಬಿರಾದಾರ್ ಹೇಳಿದರು. ಅವರು ಕರ್ಮಭೂಮಿ ಕನ್ನಡ ಸಂಘ ಬಿಚ್ಚೋಲಿಯಂ ಗೋವಾದಲ್ಲಿ 16ನೇ ಕನ್ನಡಿಗರ ಸಾಂಸ್ಕೃತಿಕ ಸಮ್ಮೇಳನವನ್ನು ಪದ್ಮಶ್ರೀ ವಿಭೂಷಿತ ಸದ್ಗುರು ಬ್ರಹ್ಮೇಶಾನಂದ ಆಚಾರ್ಯ ಸ್ವಾಮೀಜಿ ಗೋವಾ, ಶಟಸ್ಥಳ ಶ್ರೀ ಶ್ರೀ ಶಬ್ರ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ, ಶ್ರೀ ಕರಿಸಿದ್ದೇಶ್ವರ ಪಟ್ಟದ ಪೂಜ್ಯರು ಹಳೆ ತೋರಗಲ್ಲ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಸಮ್ಮೇಳನಕ್ಕೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಸಮ್ಮೇಳನದ ಅಧ್ಯಕ್ಷ ಡಾಕ್ಟರ್ ಸಂಗನಬಸಪ್ಪ ಬಿರಾದಾರ್, ಪಂಪ, ರನ್ನ, ಪೊನ್ನರಿಂದ ಹಿಡಿದು ಆಧುನಿಕ ಕವಿಗಳ ಭವ್ಯ ಪರಂಪರೆ ಹೊಂದಿದೆ. ಅದರಂತೆ ಗೋವಾದಲ್ಲಿ ನೆಲೆಸಿದ ನಮ್ಮ ಕನ್ನಡಿಗರು ಈ ಅದ್ಭುತ ಕಾರ್ಯಕ್ರಮಕ್ಕೆ ಗೋವಾ ರಾಜ್ಯದ ಮುಖ್ಯಮಂತ್ರಿ ಡಾಕ್ಟರ್ ಪ್ರಮೋದ್ ಸಾವಂತ್ ಅವರು 1000ಕ್ಕೂ ಹೆಚ್ಚು ಕುಂಭಮೇಳಕ್ಕೆ ಚಾಲನೆ ನೀಡಿದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಅದಲ್ಲದೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಗಳಿಸಿದ್ದು ನಮ್ಮ 6.5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ. ಗೋವಾ ಕನ್ನಡಿಗರ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಮ್ಮ ಗೋವಾದ ಜನತೆಗೆ, ವಿಶೇಷವಾಗಿ ಮಹೇಶ್ ಬಾಬು ಸುರ್ವೆ, ನಂದೀಶ್ ಇವರಿಗೆ ಅಭಿನಂದನೆಗಳು. ಡಾಕ್ಟರ್ ಸಂಗನಬಸಪ್ಪ ಬಿರಾದಾರ್ ಕನ್ನಡಿಗರನ್ನು ಉದ್ದೇಶಿಸಿ ಮಾತನಾಡಿದರು. ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮ ಜರುಗಿದವು. ಗೋವಾದ ಬಿಚ್ಚೋಲಿಯ ರಾಜಬೀದಿಯಲ್ಲಿ ಡೊಳ್ಳು ಕುಣಿತ, ಚಿಕ್ಕಬಳ್ಳಾಪುರದ ವೀರಗಾಸೆ ಕಲಾ ತಂಡ, ನೃತ್ಯ, ಕೋಲಾಟ, ಕಂಸಾಳೆ, ಅದರಲ್ಲೂ ನಮ್ಮ ಜಿಲ್ಲೆ ವಿಜಯಪುರದ ಗುರು ವಿದುಷಿ ಲಕ್ಷ್ಮೀ ತೆರದಾಳಮಠ, ನಾಟ್ಯಕಲಾ ಡ್ಯಾನ್ಸ್ ಅಕಾಡೆಮಿ ವಿಜಯಪುರ ಇವರ ನೃತ್ಯ, ವಿವಿಧ ಕಲಾ ತಂಡಗಳ ಮೂಲಕ ಬೆಳ್ಳಿ ರಥದಲ್ಲಿ ಸ್ವಾಮೀಜಿಗಳು ಮತ್ತು ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಪ್ರೇಮೇಂದ್ರ ವಿ ಶೆಟ್, ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ಸೋಮಣ್ಣ ಬೇವಿನ್ಮರ್, ಹನುಮಂತ್ ಶಿರೂರ್ ರೆಡ್ಡಿ, ಡಾಕ್ಟರ್ ಸಂಗನಬಸಪ್ಪ ಬಿರಾದಾರ್ ಅವರ ಸಹೋದರ ರಾಜ್ಕುಮಾರ್, ಅವರ ಸೋದರಳಿಯ ಮುತ್ತುರಾಜ್ ಹಾಳ್ಕಿ ಮತ್ತು ಕುಟುಂಬ ಸದಸ್ಯರು, ಬಾಗಲಗುಂಟೆ ವಾರ್ಡ್ ಬಿಜೆಪಿ ಅಧ್ಯಕ್ಷ ಮಧುಸೂದನ್, ಖ್ಯಾತ ವೈದ್ಯ ಡಾಕ್ಟರ್ BM ಬಳ್ಳಾರಿ, ನಿವೃತ್ತ ವೀರ ಯೋಧರು ಚೆನ್ನಾರೆಡ್ಡಿ ಚಿಟುಗುಪ್ಪ, ಶ್ರೀ ಶರಣಬಸವೇಶ ಆಲೂರ್, ಸುರೇಶ್ ದೊಡ್ಮನಿ, ನಾಗರಾಜ್ ಕಾನಣ್ಣನವರು ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಕನ್ನಡ ಕರ್ಮಭೂಮಿ ಬಿಚ್ಚೋಲಿಯಂ ಗೋವಾ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ಜಾಗೃತಿ ವೇದಿಕೆ ಬೆಂಗಳೂರು, ಹೊರನಾಡು ಕನ್ನಡಿಗರ ಸಾಂಸ್ಕೃತಿಕ ಸಂಭ್ರಮ ಹಾಗೂ 16ನೇ ಸಾಂಸ್ಕೃತಿಕ ಸಮ್ಮೇಳನ ಗೋವಾದಲ್ಲಿ ನಡೆಯುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿ. ಇವತ್ತಿನ ದಿನ ರಾಷ್ಟ್ರ ಕಂಡ ಶ್ರೇಷ್ಠ ರಾಜ್ಯವಾದ ಕರ್ನಾಟಕದ ಭಾಷೆಯ ಜ್ಞಾನದ ಶಕ್ತಿಯ ಸಂಕೇತವಾದ ಸಮ್ಮೇಳನವನ್ನಕ್ಕೆ ಎಲ್ಲ ನನ್ನ ಅನಂತ ನಮಸ್ಕಾರ. ಗುರುವಿನ ಗುಲಾಮನಾಗುವ ತನಕ ಸಿಗುವುದಿಲ್ಲ ನಮ್ಮ ಗತಿಯನ್ನ ಹಾಗೆ ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿದ್ದ ಹಲವಾರು ಪರಮ ಪೂಜ್ಯರ ಪಾದಾರಗಳಲ್ಲಿ ನಮಸ್ಕರಿಸಿ, ರಾಜ್ಯದ ಶ್ರೇಷ್ಠ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದರು. ಸ್ಥಳೀಯ ಶಾಸಕರು ಮತ್ತು ಹಲವಾರು ಗೋವಾ ರಾಜ್ಯದ ಹಲವಾರು ಗಣ್ಯರು, ಸಾರ್ವಜನಿಕರು ಎಲ್ಲರೂ ಸೇರಿ ಈ ಸಮ್ಮೇಳನಕ್ಕೆ ಚಾಲನೆ ಕೊಟ್ಟದ್ದು ನಮಗೆ ಗೊತ್ತಿದೆ. ವೇದಿಕೆಯ ಮೇಲೆ ಮಾಜಿ ಸಂಸದರು, ಮಾಜಿ ಹಲವಾರು ಗಣ್ಯಮಾನ್ಯರು ಮತ್ತು ಹಾಲಿ ಗಣ್ಯಮಾನ್ಯರು, ಶ್ರೇಷ್ಠಾನುತಿ ಶ್ರೇಷ್ಠ ಮಹನೀಯರು ಇಲ್ಲಿ ನೆರೆದಿದ್ದನ್ನ ತಾವೆಲ್ಲ ನೋಡಿದ್ದೀರಿ. ಮಾನ್ಯರೇ, ರಾಜ್ಯವನ್ನು ಶ್ರೇಷ್ಠ ಅಭಿವೃದ್ಧಿ ಮಾಡಿದ್ದ ಮಹನೀಯರು ಹಲವಾರು ಜನ ಇದ್ದಾರೆ.
ಅದರಲ್ಲಿ ಹಲವಾರು ಮಠಾಧೀಶರು ಹೌದು. ರಾಜ್ಯ ಭಾಷೆಯನ್ನು ಉಳಿಸಿದಂತಹ ಮಹನೀಯರಲ್ಲಿ ಗುರುವಿನ ಮಹತ್ವ ಬಹಳ ಮುಖ್ಯವಾಗಿದೆ. ರಾಷ್ಟ್ರ ಕವಿಗಳು, ಜ್ಞಾನಪೀಠ ಕವಿಗಳು ಮತ್ತು ಹಲವಾರು ಪತ್ರಿಕಾ ಮಾಧ್ಯಮ ಸ್ನೇಹಿತರು, ಹಲವಾರು ಲೇಖಕರು, ಹಲವಾರು ದೈನಂದಿನ ಪತ್ರಿಕೆಗಳು, ವಾರಪತ್ರಿಕೆಗಳ ಬಗ್ಗೆ ನಾವು ಅಪಾರ ಗೌರವ ಇಟ್ಕೊಂಡಿದ್ದೇವೆ. ಆ ಗೌರವನ ಆ ಕನ್ನಡಕ್ಕೆ ಅವರು ಸಲ್ಲಿಸಿದ್ದಾರೆ. ಮಹನೀಯರೇ, ಇವತ್ತಿನ ದಿನ ನಾನು ಹೇಳಿಕೊಂಡಿದ್ದೇನೆ ಏನಂತ ಹೇಳಿದ್ರೆ, ಗೋವಾದಲ್ಲಿ ನಡೆಯುತ್ತಿರುವ ಕನ್ನಡ 16ನೇ ಸಾಂಸ್ಕೃತಿಕ ಕಾರ್ಯಕ್ರಮ ಅರ್ಥಪೂರ್ಣದಿಂದ ಪೂರಿಯಾಗಿ ಮೂಡಿ ಬರುತ್ತಿದೆ. ಹೊರ ಜಗತ್ತಿಗೆ ಗೋವಾ ಎಂಬುದು ಪ್ರವಾಸಿ ತಾಣವಾಗಿದೆ. ಆದರೆ ಕನ್ನಡಿಗರಾದ ನಮ್ಮನ್ನೆಲ್ಲ ಗೋವಾ ಪ್ರವಾಸಿ ತಾಣದಂತೆ ಅಲ್ಲ, ಪಕ್ಕದ ಊರು ಕೂಡ ಇನ್ನು ಕೆಲವರು ಗೋವಾ ಎಂದು ಕೇವಲ ಮೋಜ್ ಮಾಡುವ ತಾಣ ಎಂದುಕೊಂಡಿದ್ದಾರೆ. ಆದರೆ ಗೋವಾ ಸುಂದರವಾದ ಬೃಹತ್ವಾದ ದೇವಾಲಯಗಳು ಇರುವ ತಾಣವಾಗಿದೆ. ಇನ್ನೊಮ್ಮೆ ಕರ್ನಾಟಕದ ಗೋವಾ ಎರಡು ಒಂದೇ ಆಗಿದ್ದನ್ನ ನಾವು ಸ್ಮರಿಸಬಹುದು. ದೇಶದಲ್ಲಿ ಅತ್ಯುನ್ನತ ಶ್ರೇಷ್ಠ ಭಾಷೆ ಕನ್ನಡನ ನಾವು ಹೇಳ್ತಾ ಇದ್ದೀವಿ. ಈ ಕನ್ನಡಿಗರ ಮನಸ್ಸು ಎಂಥದ್ದು ಅಂತ ಹೇಳಿದ್ರೆ, ಎಲ್ಲರೊಳಗೊಂದಾಗುವ ಮಂಕುತಿಮ್ಮ ಎಂಬಂತೆ ಹಾಲು ಸಕ್ಕರೆಯಂತೆ ಬೆರೆಯುತ್ತಾರೆ. ಹಾಗಾಗಿ ಹೊರ ರಾಜ್ಯಗಳಲ್ಲಿ ಕನ್ನಡಿಗರ ಸಂಖ್ಯೆಯನ್ನು ನಿಖರವಾಗಿ ಎಣಿಸುವುದು ಅಂತಲೇ ಹೇಳಬಹುದು. 2004ನೇ ಇಸ್ವಿಯಲ್ಲಿ ಆಗಿನ ಪ್ರಧಾನಮಂತ್ರಿಯಾಗಿದ್ದ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರಾರ್ಥವಾಗಿ ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಿಕ್ಕಿರಿದು ಸೇರಿದ ಜನತೆಯನ್ನು ಉದ್ದೇಶಿಸಿ ಕನ್ನಡ, ಕೊಂಕಣಿ, ಮರಾಠಿ ಮೊದಲಿನ 3 ಅಕ್ಷರಗಳನ್ನು ಸೇರಿಸಿದರೆ ಹಲವಾರು ಭಾಷೆಗಳನ್ನ ನಾವು ಹೇಳಬಹುದು ಅಂತ ಹೇಳ್ಬಿಟ್ಟು ಮಾನ್ಯರು ಹೇಳಿದ್ದನ್ನ ನಾವು ಕೇಳಿದ್ದೀವಿ. ಗೋವಾದಲ್ಲಿ ಶ್ರೇಷ್ಠ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾದ ದಿವಂಗತ ಮನೋಹರ್ ಪಾರೇಕರ್ ಅವರು ಕರ್ನಾಟಕವನ್ನು ದೊಡ್ಡಮ್ಮ ಎಂದು ಕರೆದಿದ್ದರು. ಈ ಹಿಂದಿನ ಕಾಲದಿಂದಲೂ ಸಹ ಕರ್ನಾಟಕ ಮತ್ತು ಗೋವಾದ ಮಧ್ಯೆ ವ್ಯಾಪಾರ ವಹಿವಾಟು ನಂಟು ಬೆಸೆದುಕೊಂಡಿದೆ. ಗೋವಾದಲ್ಲಿ ಸುಮಾರು 28 ಕನ್ನಡದ ಸಂಘಟನೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಅದರಲ್ಲಿ ಬಹುತೇಕ ಸಂಘಟನೆಗಳು ಒಕ್ಕೂಟ, ಅಖಿಲ ಗೋವಾ ಕನ್ನಡ ಮಹಾಸಂಘವು ಮಾಡುತ್ತಿರುವ ಕೆಲಸ ಬೆರಗು ಮೂಡಿಸುತ್ತಿದೆ. ಮನುಜ ಕುಲ ತಾನೊಂದೇ ಒಲಂ ಎಂಬಂತೆ ಜೈನ ಆಯ್ದ ಕವಿ ಪಂಪ ಅಂದಿನ ಕಾಲದಲ್ಲಿ ಹೇಳಿದ್ದ ಕುಲವೆಂದು ಒಡೆದಾಡಿದಿರಿ, ನಿಮ್ಮ ಕುಲವೇನಾದರೂ ಬಲ್ಲಿರ ಎಂದು ಹಾಡಿದ್ದರು. ಕನಕದಾಸರು ಇವನಾರವ ಎನ್ನುತ್ತಿದ್ದರಯ್ಯ, ಇವ ನಮ್ಮವ ನಮ್ಮಯ್ಯ, ಕೂಡಲಕ್ಷಂದ ಮರೆಯುವ ನಿಮ್ಮ ಮನೆಯ ಮಗನಿಂದಯ್ಯ ಎಂದು ಜಗಜ್ಯೋತಿ ಬಸವಣ್ಣವರು ಸೌಹಾರ್ದತೆಯ ಸಾರಿದ ನಾಡು ನಮ್ಮದು. ಅದೇ ಪ್ರಕಾರ ವಿಶ್ವ ಮಾನವತೆಯ ಸಾರಿದ ನಾಡು ನಮ್ಮದು. ಮನುಜ ಮತ ವಿಶ್ವಪಥ ಎಂದು ಸಾರಿದರು. ರಾಷ್ಟ್ರ ಕವಿ ಕುವೆಂಪು ಅದೇ ಪ್ರಕಾರ ನಮ್ಮ ನಾಡನ್ನು ವಿಶ್ವ ವಿನೂತನವಾಗಿ ವಿದ್ಯಾಚೇತನವಾಗಿ ಸಹೃದಯ ಸಂಸ್ಕಾರಿಯ ಜಯ ಭಾರತಿ ಎಂದು ಕವಿ ಚನ್ನವೀರ ಕಡ್ವಿ ಅವರು ಹಾಡಿ ಹೋಗಿದ್ದಾರೆ. ಏನಾದರೂ ಆಗು ಮಾನವನಾಗು ಎಂದು ಕವಿ ಸಿದ್ದಯ್ಯ ಪುರಾಣಿಕರು ಕವಿ ಬರೆದಿರುವ ಜಗವೆಲ್ಲ ನಗುತ್ತಿರಲಿ ಜಗದೋಳು ನನಗಿರಲಿ ಎಂದು ಲೇಖಕ ಈಶ್ವರ್ ಕಣಕಲ್ ಅವರು ಬರೆದಿದ್ದಾರೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಕವಿಗಳು, ಹಲವಾರು ಮಹನೀಯರು, ಹಲವಾರು ಲೇಖಕರು ಬರೆದಿರುವ ಹಲವಾರು ಪುಸ್ತಕಗಳನ್ನು ತಾವು ಓದ್ತಾ ಇದ್ದೀವಿ. ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮದು ಏನಾದ್ರೂ ಹುಟ್ಟೂರು ಕರ್ನಾಟಕವಾದರೆ ನಾವು ದುಡಿಮೆ ಮಾಡ್ತಿರೋದು ಕರ್ಮಭೂಮಿಯಾಗಿರ್ತದೆ. ಅದು ಯಾವುದೇ ಭಾಷಿಕರಾಗಲಿ, ಯಾವುದೇ ಸಂಘಟಕರಾಗಲಿ ಅವ್ರ ಜೊತೆ ಸೇರ್ಕೊಂಡು ನಾವು ಭಾಷೆಯ ಮುಖೇನ ನಮ್ಮ ಕಾರ್ಯಗತಗಳನ್ನ ಇಲ್ಲಿನ ಜನಗಳಿಗೆ ಹೊಂದಿಕೊಂಡು ಹಲವಾರು ವಿಷಯಗಳನ್ನ ನಾವು ವಿಚಾರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಭಾವನೆ ಇದೆ. ಇನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕನ್ನಡವನ್ನು ಹಲವಾರು ರಾಜ್ಯಗಳಲ್ಲಿ ಮತ್ತು ಹಲವಾರು ವಿದೇಶಗಳಲ್ಲಿ ನಾವು ಪ್ರಚೋದನೆ ಮಾಡ್ತಾ ಇದ್ವಿ. ಎಲ್ಲಾ ಕಡೆ ಬೆಳೀತಾ ಇದೆ, ಕನ್ನಡ ಬೆಳೀತಾ ಇದೆ. ಹಲವಾರು ಗಡಿ ಭಾಗದಲ್ಲಿ ಸ್ಕೂಲ್ಗಳು ಬೆಳೀತಾ ಇದ್ದಾವೆ. ಗಡಿ ಭಾಗದಲ್ಲಿ ಹಲವಾರು ಕಂಪ್ಯೂಟರ್ ಅಂತ ಕನ್ನಡ ತರಬೇತಿ ನಡೀತಾ ಇದೆ. ಮತ್ತು ಎಲ್ಲ ರಾಜಕಾರಣಿಗಳು, ಗಣ್ಯರು, ಹಲವಾರು ದೇಶಾಭಿಮಾನದಲ್ಲಿ ಇರುವಂತಹ ಮಹನೀಯರು ಹೊರದೇಶದಲ್ಲಿ ತಮ್ಮ ವಿಷಯ ಜನಗಳನ್ನು ತಿಳಿಸಿ ರಾಷ್ಟ್ರ ಮಟ್ಟದಲ್ಲಿ ಭಾಷೆ ಬೆಳೆಸ್ತಾ ಇದ್ದಾರೆ. ನನ್ನ ತಮ್ಮಲ್ಲಿ ನಾನು ವಿನಂತಿ ಪೂರ್ವಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮಹನೀಯರೇ, ಇದು
ನಮ್ಮ ದುಡಿಮೆಯ ಜಾಗ ಆದ್ರೂ ಸಹಿತ ನಮ್ಮ ದುಡಿಮೆಯ ಜಾಗ ಇದು. ಆ ದುಡಿಮೆ ಹೇಗಿರ್ಬೇಕಂದ್ರೆ ಹೊಂದಾಣಿಕೆ ದುಡಿಮೆಯಾಗಿರ್ಬೇಕು. ಯಾರ ಜೊತೆ ಯಾವುದೇ ಕಾರಣಕ್ಕೂ ವೈಮನಸ್ಸಾಗಲಿ, ಮತ್ತೊಂದಾಗಲಿ, ಭಾಷಾ ವೈಮನಸ್ಸು, ಗಡಿ ವೈಮನಸ್ಸು ಎಲ್ಲ ಬೇಡ. ಈ ರಾಜ್ಯದ ಮುಖ್ಯಮಂತ್ರಿ ಅತ್ಯಂತ ಶ್ರೇಷ್ಠವಾದ ಒಬ್ಬ ಮುಖ್ಯಮಂತ್ರಿಯಾಗಿದ್ದಾರೆ. ಗೋವಾ ಮುಖ್ಯಮಂತ್ರಿಯವರು ಬೆಳಗ್ಗೆ ನೋಡಿದ್ರು ಅತ್ಯಂತ ಸಾರ್ವಜನಿಕವಾಗಿ ಅತ್ಯಂತ ಶ್ರೇಷ್ಠವಾಗಿ ಬಂದು ಈ ಕಾರ್ಯನ ಉದ್ಘಾಟನೆ ಮಾಡಬಹುದು. ಅದು ನಮಗೆ ಬಹಳ ಸಂತೋಷ ಆಗಿದೆ. ಅದು ನಾನು 16ನೇ ಸಂಸ್ಕೃತ ಸಮ್ಮೇಳನ ಅಧ್ಯಕ್ಷ ಆಗಿರೋದ್ರಿಂದ ಅದು ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಈ ದೇವಸ್ಥಾನದಲ್ಲಿ ಬಂದು ಆ ಪೂಜೆನ ನೋಡ್ಕೊಂಡು ಈ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ನನ್ನ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಸ್ಥಳೀಯ ಶಾಸಕರಾಗಿರ್ಬೋದು, ಸ್ಥಳೀಯ ಮುಖಂಡರಾಗಿರ್ಬೋದು, ಗೋವಾದ ಎಲ್ಲ ಸ್ಥಳೀಯ ಬಿಚ್ಚೋಲಿಯ ಮುಖಂಡರಾಗಿರ್ಬೋದು, ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಶಾಂತ ರೀತಿಯಿಂದ ಈ ಕಾರ್ಯಕ್ರಮನ ನಡೆಸಿಕೊಟ್ಟಿದ್ದಕ್ಕಾಗಿ ತಮ್ಮಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಮೂರನೇದಾಗಿ ಈ ಸಂಘಟನೆಯನ್ನ 16 ವರ್ಷಗಳಿಂದ ಮಾಡ್ಕೊಂಡ್ ಬರೋದು ಅಷ್ಟೇನು ಈಸಿ ಅಲ್ಲ, ಅಷ್ಟೇನು ಸಣ್ಣ ಪುಟ್ಟ ಕೆಲಸಗಳಲ್ಲ. ಈ ಕಾರ್ಯನ ಮಾಡಿದಂತ ನಮ್ಮ ರೆಡ್ಡಿ ಸಾಹೇಬರು ಅತ್ಯಂತ ಸುದೀರ್ಘವಾಗಿ ಈ ಕಾರ್ಯಕ್ರಮ ನಡೆಸಿದ್ರು. ಆಮೇಲೆ ನಮ್ಮ ಸೂರ್ಯ ಸಾಹೇಬರು ಮತ್ತೆ ಜಿ ನಂದೀಶ್ ಅವರು ಕಾರ್ಯನ ನಿರ್ವಹಿಸಿ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಈ ವೇದಿಕೆ ಮೇಲೆ ಹಲವಾರು ಗಣ್ಯರು, ಸ್ವಾಮೀಜಿಗಳು ಬಂದಿದ್ದಕ್ಕೆ ಮತ್ತು ಹಲವಾರು ಕನ್ನಡ ಭಾಷೆ ಬೆಳೆದಿದ್ದವರಿಗೆ ನಾನು ತುಂಬು ಹೃದಯದ ಧನ್ಯವಾದ ತಿಳಿಸಿ ನಾನು 16ನೇ ಸಾಂಸ್ಕೃತಿಕ ಸಮ್ಮೇಳನದ ಮಾತುಗಳನ್ನ ಮುಗಿಸ್ತೇನೆ. ಜೈ ಕರ್ನಾಟಕ.